ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೀಲರ್ ಮತ್ತು ಲೈಫ್ ಕೋಚ್. ಸೊ ನಾನಿವತ್ತೇನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ಮನಸ್ಸಿನ ಶಕ್ತಿ ಬಗ್ಗೆ, ಪವರ್ ಆಫ್ ಅವರ್ ಮೈಂಡ್. ಯಾಕೆ ಈ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ನಮ್ಮನ್ನೇ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ನಮ್ಮ ಜೀವನನ ನಾವು ಹೇಗೆ ಸರಿ ಮಾಡ್ಕೊಳಕ್ಕಾಗತ್ತೆ ಅನ್ನೋ ಥಾಟ್ ಬಂತು. ಸರಿ, ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು ಅಂದರೆ ಈಗಾಗಲೇ ಎಷ್ಟೊಂದು ವಿಷಯಗಳನ್ನು ಹೇಳಿಟ್ಟಿದ್ದೀನಿ ನಿಮಗೆ ಅಲ್ವಾ. ಆದರೂ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಜೀವನಕ್ಕೆ. ಸೊ ಈ ವಿಡಿಯೋನ ಕೇಳಿಸ್ಕೊಳ್ಳಿ ಕೊನೆವರೆಗೂ. ನಿಮ್ಮಲ್ಲಿ ಯಾವ ರೀತಿಯಾಗಿ ನಿಮ್ಮ ಮನಸ್ಸನ್ನು ನೀವು ಚೇಂಜ್ ಮಾಡ್ಕೊಳ್ತೀರೋ ಅದನ್ನು ಕಾಮೆಂಟಲ್ಲಿ ಹೇಳಿ. ಆಗ ನನಗೂ ಇನ್ನಷ್ಟು ಒಂಥರ ಎನ್ಕರೇಜ್ಮೆಂಟ್ ಆಗಿರುತ್ತೆ, ಇನ್ನೂ ನಿಮಗೆ ಬೇಕಾದಂತಹ ವಿಷಯಗಳನ್ನು ತಂದು ನಿಮಗೆ ಹೇಳೋದಕ್ಕೆ. ಸೊ ಅದನ್ನು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಮತ್ತು ಈ ಮಾಹಿತಿ ಯಾರಿಗೆ ಹೆಲ್ಪ್ಫುಲ್ ಅಂತ ಅನಿಸುತ್ತೋ ಅವ್ರಿಗೂ ಕಳಿಸಿ. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತಲ್ವಾ. ಸೊ ಅದಕ್ಕೆ ಬನ್ನಿ. ಸೊ ಏನಂದರೆ, ನಮ್ಮ ಮನಸ್ಸು ಅಂದರೆ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಆತ್ಮದಲ್ಲಿ ಯಾವುದು ಸ್ಟ್ರಾಂಗ್ ಆಗಿರುತ್ತೋ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ. ಹೌದು, ನಿಜ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಲೈಫಲ್ಲಿ ಬಂದಿರೋ ಪ್ರಾಬ್ಲಮ್ ಬಗ್ಗೆ ಜಾಸ್ತಿ ಭಯ ಇದೆ ಅಂದರೆ ಆ ಭಯನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ. ಈ ಭಯ ಅನ್ನೋದು ಯಾವ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ? ಆಲ್ರೆಡಿ ಯಾವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮಲ್ಲೂ ಅಟ್ರ್ಯಾಕ್ಟ್ ಮಾಡ್ತೀರಾ. ಅಷ್ಟೇ ಅಲ್ಲದೆ ನೀವೇನೇ ಕೆಲಸ ಮಾಡೋಕ್ಕೆ ಹೊರಟ್ರು ಒಳಗೆ ಭಯ ಇರೋದ್ರಿಂದ ನಿಮಗೆ ಭಯ ಆಗುವಂಥದ್ದೇ ನಡೆಯುತ್ತೆ. ಗಾಡಿ ಓಡಿಸ್ತಾ ಇರ್ತೀರಾ ರೋಡಲ್ಲಿ, ಸಡನ್ನಾಗಿ ಏನೋ ಭಯ ಆಗುವಂಥದ್ದಾಗುತ್ತೆ. ನಿಮ್ಮ ಮುಂದೆ ಆಕ್ಸಿಡೆಂಟ್ ಆಗೋದು, ಯಾರೋ ಅಡ್ಡ ಬರೋದು. ಆಗ ಈಗಲೇ ನನಗೆ ಮನಸ್ಸು ಸರಿ ಇಲ್ಲ, ಇವ್ರು ಬೇರೆ ಈ ಟೈಮಲ್ಲಿ ಹೀಗೆ ಮಾಡಬೇಕಾ ಅಂತ ಇನ್ನೂ ಬೇಜಾರಾಗುತ್ತೆ. ಅದು ಅವ್ರು ಮಾಡ್ತಾ ಇರೋದಲ್ಲ, ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಭಯ ಅನ್ನೋದು ಕೂತಿದೆ. ಅಷ್ಟೇ ಅಲ್ಲ, ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿದ್ರು, ಆ ಭಯ ಅನ್ನೋದನ್ನ ಒಳಗಿಟ್ಕೊಂಡು ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲ ಅಲ್ಲಿನೂ ನಿಮಗೆ ಭಯ ಆಗುವಂಥದ್ದನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀರಾ. ಅದೇ ನಡೀತಾ ಇರುತ್ತೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿರೋರು ಅಷ್ಟೇ, ಅಡುಗೆ ಮಾಡೋಕ್ಕೆ ಹೊರಟ್ರು ಅಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇದೆಯೋ ಆ ಭಾವನೆನೇ ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸ್ತಾ ಇರುತ್ತೆ. ಕೋಪ ಇತ್ತು ಅಂದರೆ ಎಲ್ಲಿ ಹೋದ್ರೂ ಎಲ್ಲರೂ ನಿಮ್ಮ ಮೇಲೆ ಕೋಪ ಮಾಡ್ಕೋತಾ ಇರ್ತಾರೆ, ಅಥವಾ ನೀವೇ ಎಲ್ಲರ ಮೇಲೆ ಕೋಪ ಮಾಡ್ಕೋತಾ ಇರ್ತೀರಾ. ಇದನ್ನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅದು ಪರಿಸ್ಥಿತಿಗಳಲ್ಲ, ಜನರಲ್ಲ. ಯಾರ ಮೇಲೂ ಹೀಗೆ ಬೆರಳು ತೋರಿಸಿ ನೀವು ಬ್ಲೇಮ್ ಮಾಡಬೇಡಿ. ಎಲ್ಲ ಇಲ್ಲೇ ಇದೆ, ನಿಮ್ಮಲ್ಲೇ ಇದೆ, ನಿಮ್ಮ ಆತ್ಮದಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿದೆ. ಸೊ ಇವಾಗ ನಿಮ್ಮ ಮನಸ್ಸಿನಲ್ಲಿ ಆ ಥರ ನೆಗೆಟಿವ್ ಭಾವನೆಗಳಿದ್ರೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ತಿಳ್ಕೊಂಡ್ವಿ ಅಲ್ವಾ. ಇವಾಗ ಅದನ್ನು ಹೇಗೆ ಬದಲಾಯಿಸೋದು ಅಂತ ತಿಳ್ಕೊಳ್ಳೋಣ, ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ಆಲ್ರೆಡಿ ನಿಮಗೆ ಮನಸ್ಸಿನಲ್ಲಿ ಕೋಪ, ದುಃಖ, ಭಯ, ಬೇಜಾರು ಇದೆಲ್ಲ ಇದೆ ಅಂದರೆ ಅದು ಯಾವ್ಯಾವುದೋ ಕಾರಣಗಳಿಂದ ಬಂದಿರಬಹುದು. ನಿಮ್ಮ ಚಿಕ್ಕ ವಯಸ್ಸಿಂದ ಬಂದಿರಬಹುದು, ಅಥವಾ ಆಮೇಲೆ ನೀವು ಬೆಳೀತಾ ನಿಮ್ಮ ಜೀವನದಲ್ಲಿ ಆದಂತಹ ಕೆಲವು ಸಂಘಟನೆಗಳಿಂದ ನಿಮ್ಮಲ್ಲಿ ಆ ಥರ ಬಂದಿರಬಹುದು. ಹೇಗಾದರೂ ಬರಲಿ, ಅದನ್ನು ನೀವು ರಿಲೀಸ್ ಮಾಡಬೇಕು ಅಂತ ಅಂದರೆ EFT ಟ್ಯಾಪಿಂಗ್. EFT ಟ್ಯಾಪಿಂಗ್ ಅಂದರೆ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ. ಯಾರಿಗೆಲ್ಲ ಗೊತ್ತಿಲ್ವೋ ನಾನು ನೆಕ್ಸ್ಟ್ ವಿಡಿಯೋಲಿ EFT ಟ್ಯಾಪಿಂಗ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ EFT ಟ್ಯಾಪಿಂಗ್ ಅಂದರೆ ನಮ್ಮ ದೇಹದಲ್ಲಿ ಕೆಲವು ಮೈಗ್ರೇನ್ ಪಾಯಿಂಟ್ಸ್ ಇರುತ್ತೆ, ಭಾವನೆಗಳೆಲ್ಲವೂ ಆ ಪಾಯಿಂಟ್ಸಲ್ಲೇ ಕೂತಿರುತ್ತೆ. ಸೊ ನಾವು ಅಲ್ಲಿ ಟ್ಯಾಪ್ ಮಾಡ್ತಾ ಯಾವ ಮಾತುಗಳನ್ನು ಹೇಳ್ತೀವೋ ಅದು ರಿಲೀಸ್ ಆಗುತ್ತೆ ನಮ್ಮಿಂದ. ಪಾಸಿಟಿವ್ ಮಾತುಗಳನ್ನು ಹೇಳಿದ್ರೆ ಪಾಸಿಟಿವಿಟಿ ಒಳಗೆ ಬರುತ್ತೆ. ಆದರೆ ಫಸ್ಟ್ ನಮ್ಮಲ್ಲಿರೋ ನೆಗೆಟಿವಿಟಿನ ಹೊರಗೆ ತೆಗೆದ್ರೇ ಪಾಸಿಟಿವಿಟಿನ ಒಳಗೆ ತಗೊಳಕ್ಕಾಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾವ ಭಾವನೆ ಇದೆಯೋ ಅದನ್ನು ನೀವು EFT ಟ್ಯಾಪಿಂಗ್ ಮಾಡ್ಕೋಬೇಕಾಗತ್ತೆ. ಇನ್ನೂ ನಿಮ್ಮಲ್ಲಿ ಆಳವಾಗಿ ಬೇರೆ ಉಳ್ಕೊಂಡಿರೋ ಭಾವನೆಗಳಾದರೆ ಹೀಲಿಂಗ್ಗಳು ಮಾಡಿಸ್ಕೊಂಡು ನೀವು ಅದನ್ನು ರಿಲೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಹೀಲಿಂಗ್ ಸೆಷನ್ಸಲ್ಲಿ ಇನ್ನೂ ಅದ್ಭುತವಾದ ಏನೇನೋ ವಿಷಯಗಳು ನಡೆಯುತ್ತೆ. NLP ಮತ್ತು ಚಕ್ರಾಸ್ತು, ಈ ಹೋಪನೋಪನೋ, ಈ ಥರ ಎಲ್ಲ ಮೊಡ್ಯಾಲಿಟೀಸ್ ಯೂಸ್ ಮಾಡಿ ನಾನು ನಿಮ್ಮಲ್ಲಿ ಬೇರೆ ಉಳ್ಕೊಂಡಿರುವಂಥ ಆ ಇಮೋಷನ್ಸನ್ನು, ಸ್ಟ್ರೆಸ್ಸನ್ನು ನಾನು ರಿಲೀಸ್ ಮಾಡಿಸ್ತೀನಿ. ಸೊ ಹಾಗಿರುತ್ತೆ.
ಸೊ ಫಸ್ಟು ಭಾವನೆಗಳು ನಿಮ್ಮಲ್ಲಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಅದನ್ನು ರಿಲೀಸ್ ಮಾಡಬೇಕು ಅಂದರೆ ಬರೀ EFTನ ಪ್ರತಿಯೊಬ್ಬರು ಹೀಲಿಂಗ್ ಮಾಡಿಸ್ಕೊಳಕ್ಕಾಗಲ್ವಲ್ಲ, ಪ್ರತಿಯೊಬ್ಬರಿಗೂ EFT ಮಾಡ್ಕೊಳಕ್ಕೆ ಗೊತ್ತಾಗಲ್ವಲ್ಲ ಅಂತಂದರೆ ಹೌದು, ಗೊತ್ತಾಗಲ್ಲ. ಅದಕ್ಕೆ ಮನಸ್ಸನ್ನು ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಮನಸ್ಸು ನಿಮ್ಮದೇ ತಾನೇ. ಪರಿಸ್ಥಿತಿಗಳು, ಏನಾದರೂ ಒಂದು ಪರಿಸ್ಥಿತಿ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಆ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಗಮನಿಸಿ. ಮನಸ್ಸನ್ನು ಫ್ರೀ ಆಗಿಬಿಡಿ, ಏನು ಮಾಡಬೇಡಿ. ಮನೆಯಲ್ಲಿ ಯಾರೋ ಕೋಪ ಮಾಡ್ಕೊಂಡಿದ್ದಾರೆ, ನಿಮ್ಮ ಮನಸ್ಸಿನ ಭಾವನೆಗಳೇನು? ಅವ್ರ ಮೇಲೆ ನಿಮಗೆ ಕೋಪ ಬರ್ತಾ ಇದೆಯಾ, ಅಥವಾ ಯಾಕೆ ಹಿಂಗೆ ಕೋಪ ಮಾಡ್ಕೋತಾರೆ ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ, ಅಥವಾ ಏನಾದರೂ ಬೇರೆ ಇನ್ನೇನಾದರೂ ನಡೀತಾ ಇದೆಯಾ ಅಂತ ನೋಡ್ಕೊಳ್ಳಿ. ಮನೆಯಲ್ಲಿ ಏನಾದರೂ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದಾಗ, ಅಥವಾ ನಿಮ್ಮ ಲೈಫಲ್ಲೇ ಒಂದು ಪ್ರಾಬ್ಲಮ್ ಬಂತು ಅಂದರೆ ಆ ಪ್ರಾಬ್ಲಮ್ ಬಂದಾಗ ನಿಮ್ಮಲ್ಲಿ ಏನು ನಡೀತಾ ಇದೆ, ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಗಮನಿಸಿ. ಅದನ್ನು ಗಮನಿಸಿದ ನಂತರ ನೆಗೆಟಿವ್ ಆಗಿ ಬರ್ತಾ ಇದೆಯಾ, ಬದಲಾಯಿಸ್ಕೊಳ್ಳಿ. ಪಾಸಿಟಿವ್ ಆಗಿ ಬರ್ತಾ ಇದೆಯಾ, ಫೈನ್, ಇಟ್ಸ್ ಓಕೆ. ಸೊ ನೆಗೆಟಿವ್ ಆಗಿ ಬರ್ತಾ ಇದೆ ಅಂದರೆ ಹೇಗೆ ಬದಲಾಯಿಸ್ಕೊಳ್ಳೋದು? ಎಷ್ಟೊಂದು ಆ ನಿಮಿಷದಲ್ಲಿ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಎಷ್ಟೊಂದು ಸರಳವಾದ ಟೆಕ್ನಿಕ್ಸು, ಟೂಲ್ಸ್ ಎಲ್ಲ ಇದೆ. ಒಂದು, ಈಗ ನಿಮಗೆ ಕೋಪ ಬಂತು ಅಂದ್ಕೊಳ್ಳಿ, ಅಥವಾ ಜಾಸ್ತಿ ದುಃಖ ಆಗ್ತಿದೆ, ಯಾವುದೋ ಒಂದು ಇಮೋಷನ್ ಜಾಸ್ತಿ ನಿಮ್ಮ ಕಂಟ್ರೋಲಲ್ಲೇ ಇರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಜಸ್ಟ್ ನೀವೊಬ್ಬರೇ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ನೆಲದ ಮೇಲೆ, ಸಾಧ್ಯ ಆದರೆ ಮನೇಲಿದ್ದಾಗ ನೆಲದ ಮೇಲೆ ಕೂತ್ಕೊಳ್ಳಿ. ಎರಡೂ ಅಂಗೈಯನ್ನು ನೆಲದ ಮೇಲೆ ಹೀಗೆ ಇಟ್ಕೊಳ್ಳಿ. ನೆಲದ ಮೇಲೆ ಇಟ್ಕೊಂಡು ನೀವು ನೆಲದಿಂದ, ಭೂಮಿ ತಾಯಿಯಿಂದ ಉಸಿರನ್ನು ತಗೊಳ್ತಾ ಇರೋ ಹಾಗೆ ಬ್ರೀತ್ ಇನ್ ಮಾಡಿ. ನೀವು ಬ್ರೀತ್ ಔಟ್ ಮಾಡುವಾಗ ನಿಮ್ಮಲ್ಲಿರೋ ಆ ಇಮೋಷನ್ಸನ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಇರೋ ಹಾಗೆ ನೀವು ಅಂದ್ಕೊಂಡು ಬ್ರೀತ್ ಔಟ್ ಮಾಡಿ. ಯಾಕೆ ನೆಲದ ಮೇಲೆ ಅಂದರೆ ಭೂಮಿ ತಾಯಿ, ಭೂಮಿನ ನಾವು ತಾಯಿಗೆ ಹೋಲಿಸ್ತೀವಿ. ಯಾಕೆಂದರೆ ಭೂಮಿಗೆ ಅಷ್ಟು ಸಹನೆ ಇದೆ, ತಾಯಿಗಿರೋ ಅಷ್ಟು ಸಹನೆ ಇದೆ. ಸೊ ಈ ಭೂಮಿ ತಾಯಿ ಏನು ಮಾಡ್ತಾಳೆ, ಈಗ ತಾಯಿ ಏನು ಮಾಡ್ತಾಳೆ ಯೂಶ್ವಲಿ ಮಗುಗೆ ಏನಾದರೂ ಬೇಜಾರು, ನೋವು, ದುಃಖ ಆಗ್ತಿದ್ರೆ ಆ ದುಃಖನೆಲ್ಲ ತಾನು ತಗೊಂಡು ಆ ಮಗುಗೆ ಫುಲ್ಲು ಖುಷಿ ಆಗೋ ರೀತಿ ಮಾಡ್ತಾಳಲ್ವ. ಅದೇ ರೀತಿ ಭೂಮಿ ತಾಯಿ ಕೂಡ ನಾವು ನನಗಿದು ಬೇಡ ತಾಯಿ, ನೀನು ತಗೋ, ನನಗೆ ಶಕ್ತಿ ಕೊಡು ಅಂತ ಕೇಳಿದ್ರೆ ಖಂಡಿತ ಭೂಮಿ ತಾಯಿ ನಮಗೆ ಆ ಶಕ್ತಿನ ಕೊಡ್ತಾಳೆ. ಸೊ ಹಾಗಾಗಿ ನೀವು ಆರಾಮಾಗಿ ಕೆಳಗೆ ಕೂತ್ಕೊಂಡು ದಿನಾ ಇದನ್ನು ಅಭ್ಯಾಸ ಮಾಡಿ. ದಿನಾ ಬೆಳಗ್ಗೆ ಎದ್ದ ತಕ್ಷಣ ಇದು ಅಭ್ಯಾಸ ಮಾಡಿ ಒಂದು 5 ನಿಮಿಷ. ಅಷ್ಟೇ ಅಲ್ಲದೆ ಯಾವಾಗೆಲ್ಲ ನಿಮ್ಮಲ್ಲಿ ಜಾಸ್ತಿ ಭಾವನೆಗಳು ಬರುತ್ತೋ ಆ ನಿಮಿಷದಲ್ಲಿ ಕಂಟ್ರೋಲಲ್ಲೇ ಇರ್ತಾ ಇಲ್ಲ ಅಂದಾಗ ಈ ಥರ ಮಾಡಿ. ಕೂತ್ಕೊಂಡು ನೆಲದ ಮೇಲೆ 2 ಕೈ ಇಟ್ಕೊಳ್ಳಿ. ಆಗ ನಿಮ್ಮ ಅಂಗೈಯಲ್ಲಿ ಜುಮ್ 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 ಅಂತ ಅನ್ನತ್ತೆ. ಅಂದರೆ ಇಲ್ಲಿಂದ ಆ ಭಾವನೆಗಳನ್ನು ಭೂಮಿ ತಾಯಿ ತಗೋತಾ ಇದೆ. ಗ್ರೌಂಡ್ ಆಗ್ತೀರಾ ನೀವು. ಯಾವಾಗ ನಾವು ಗ್ರೌಂಡ್ ಆಗ್ತೀವೋ ನಮ್ಮ ಭಾವನೆಗಳೆಲ್ಲವೂ ತಂಪಾಗುತ್ತೆ, ಕೂಲ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅದೊಂದು ಮಾಡ್ಬೋದು. ಇನ್ನೊಂದು, ಕೋಪ ಬಂದ್ಬಿಡ್ತು, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಫಸ್ಟ್ ಕೂತ್ಕೊಳ್ಳಿ. ನೀವೊಬ್ಬರೇ ಹೋಗಿ ಒಂದು ಕಡೆ ಕೂತ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಹೇಗೆ ಅಂದರೆ 2 ಕೈಗಳನ್ನು ಹೀಗೆ ನಿಧಾನಕ್ಕೆ ಮೇಲಕ್ಕೆ ಎತ್ತುತ್ತಾ ಬ್ರೀತ್ ಇನ್ ಮಾಡಿ, ಬಾಯಿಂದ ಬ್ರೀತ್ ಔಟ್ ಮಾಡ್ತಾ ಕೈಗಳನ್ನು ಹೀಗೆ ಕೆಳಗಿಳಿಸಿ. ನಿಮ್ಮ ಬ್ರೆತ್ತು ಮತ್ತು ನಿಮ್ಮ ಹ್ಯಾಂಡ್ ಮೂಮೆಂಟು 2 ಸಿಂಕ್ ಆಗಬೇಕು. ಹೇಗೆ ಅಂದರೆ ನೀವು ಬ್ರೀತ್ ಇನ್ ಮಾಡ್ಕೊಳ್ಳೋಷ್ಟು ನಿಧಾನಕ್ಕೆ ಬ್ರೀತ್ ಇನ್ ಮಾಡ್ಕೋಬೇಕು. ಆ ಬ್ರೀತ್ ಇನ್ ಮಾಡ್ಕೊಳ್ಳೋಷ್ಟೊತ್ತು ಕೈ ಹೀಗೆ ಹೋಗುತ್ತೆ ನಿಧಾನಕ್ಕೆ. ಬ್ರೀತ್ ಔಟ್ ಮಾಡ್ತಾ ಇದ್ದಷ್ಟು ಅಷ್ಟೊತ್ತು ಕೈ ಹೀಗೆ ಬರುತ್ತೆ ನಿಧಾನಕ್ಕೆ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಒಂದು 10 ಸಲ ಮಾಡಿ. ಆ ಕೋಪ ಎಲ್ಲಿತ್ತೋ, ಎಲ್ಲಿ ಹೋಯ್ತೋ, ಏನಾಯ್ತೋ ಗೊತ್ತಿರಲ್ಲ ನಿಮಗೆ. ಅಷ್ಟೇ. ಈ ಥರ ಸಣ್ಣದು ಎಷ್ಟು ಟೆಕ್ನಿಕ್ಸ್ಗಳಿರುತ್ತೆ. ಈ ಥರದ್ದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ನಿಮ್ಮಿಂದ ಆ ಕ್ಷಣಕ್ಕೆ ರಿಲೀಸ್ ಮಾಡಿ ಮೈಂಡನ್ನು ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ನಿಮ್ಮ ಜೀವನದಲ್ಲಿ ನಡೀತಾ ಇರೋದ್ರಿಂದ ನೀವು ನಿಮ್ಮ ಮನಸ್ಸಿಗೆ ಶಕ್ತಿಯನ್ನು ಕೊಡಿ. ನಿಮ್ಮ ಮನಸ್ಸನ್ನು ಎನರ್ಜೈಸ್ ಮಾಡ್ಕೊಳ್ಳಿ. ಮನಸ್ಸನ್ನು ಹೇಗೆ ಎನರ್ಜೈಸ್ ಮಾಡ್ಕೊಳ್ಳೋದು?
ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಕಂಪಲ್ಸರಿ, ಪ್ರತಿಯೊಬ್ಬರು ಮಾಡಿ. ಯಾವ ಥರ ಮೆಡಿಟೇಷನ್ ಬೇಕಾದ್ರೂ ಮಾಡಿ, ಆದರೆ ಮಾಡಿ. ಮೆಡಿಟೇಷನ್ ಮಾಡಿ, ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಮನಸ್ಸನ್ನು ನೀವು ಹಿಡಿತದಲ್ಲಿಟ್ಕೊಳ್ಳುವಂಥ ಪವರ್ ಸಿಗುತ್ತೆ ನಿಮಗೆ. ಹಾಗಾಗಿ ಮಾಡಿ. ಅಷ್ಟೇ ಅಲ್ಲದೆ ಇಡೀ ದಿನದಲ್ಲಿ ಪ್ರತಿ 1 ಗಂಟೆಗೆ ಒಂದು ಸಲ ಕೂತ್ಕೊಳ್ಳಿ, 2 ನಿಮಿಷ, 2 ನಿಮಿಷ ಅಂದರೆ 2 ನಿಮಿಷ ಕಣ್ಣು ಮುಚ್ಕೊಳ್ಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳಿಲ್ಲದೆ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಇಡಿ. 2 ನಿಮಿಷ. ಇದನ್ನು ರಾತ್ರಿವರೆಗೂ ಮಾಡಿ, ಎವ್ರಿ 1 ಅವರ್ಗೆ. ನೀವು ಹೊರಗಡೆ ಇದ್ದೀರಾ, ಕೆಲಸದ ಮೇಲೆ ಇದ್ದೀರಾ ಅಂದರೆ ಪರವಾಗಿಲ್ಲ, ಆಮೇಲೆ ಮನೆಗೆ ಬಂದಮೇಲೆ ಫ್ರೀ ಆಗಿದ್ದಾಗ. ಆಫೀಸಲ್ಲಿ ವರ್ಕ್ ಮಾಡೋರು ನೀವು ಕೂಡ ಮಾಡ್ಬೋದು. ನೀವು ಆಫೀಸಲ್ಲಿದ್ದು ಕೆಲಸ ಮಾಡ್ತಾ ಇರ್ತೀರಾ, ಎವ್ರಿ 1 ಅವರ್ಗೊಂದ್ಸಲ 2 ನಿಮಿಷ ಕಣ್ಣು ಮುಚ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಇನ್ನಷ್ಟು ಎನರ್ಜೆಟಿಕ್ ಆಗಿ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಸೊ ಇದೊಂದಾಯ್ತಾ. ಇನ್ನು ಜಾಸ್ತಿ ನಿಮಗೆ ಥಾಟ್ಸ್ ಬರ್ತಾ ಇದೆ ಅಂತ ಅಂದರೆ ನಿಂತ್ಕೊಂಡು ನಿಮ್ಮ ತಲೆಯಿಂದ ಥಾಟ್ಸನ್ನು ನಿಮ್ಮ ಮಂಡಿ ಕೆಳಗಡೆಗೆ ಕಳಿಸ್ತಾ ಇರೋ ಹಾಗೆ ಹೀಗೆ ಮಾಡ್ಕೊಳ್ಳಿ. ಹೀಗೆ ಕಣ್ಣು ಮುಚ್ಕೊಂಡು ಹೀಗೆ ಮಾಡ್ಕೊಳ್ತಾ ಇರಿ. ಸ್ವಲ್ಪ ಹೊತ್ತಿನ ನಂತರ ನಿಂತ್ಕೊಂಡು ನೋಡಿ, ನಿಮ್ಮ 2 ಮಂಡಿಗಳ ಕೆಳಗಡೆ ಕಾಲು ಭಾರವಾಗಿ ಅನಿಸುತ್ತೆ. ಆಗ ಇಮಿಡಿಯೇಟಾಗಿ ಬಾತ್ರೂಮ್ಗೆ ಹೋಗಿ ಟ್ಯಾಪ್ ಟರ್ನ್ ಮಾಡಿ ನಿಮ್ಮ 2 ಕಾಲುಗಳನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡುವಾಗ ನೀರು ಹೋಗ್ತಾ ಇರುತ್ತಲ್ಲ, ಆ ನೀರಿನಲ್ಲಿ ನಿಮ್ಮ ಕಾಲಲ್ಲಿರೋ ಭಾವನೆಗಳೆಲ್ಲ ಹೋಗ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ವಾಶ್ ಮಾಡ್ತಾ ಇರಿ. ಅದಾದಮೇಲೆ ನಿಂತ್ಕೊಂಡು ನೋಡಿ, ನಿಮ್ಮ 2 ಕಾಲುಗಳು ತುಂಬ ಲೈಟಾಗಿ ಅನಿಸುತ್ತೆ. ಈ ಥರ ಎಷ್ಟೊಂದಿದೆ, ಸಾವಿರಾರು ಟೆಕ್ನಿಕ್ಗಳಿದೆ. ಅದನ್ನೆಲ್ಲ ನಾನು ಹೀಲಿಂಗ್ಸಲ್ಲಿ ಮಾಡಿಸ್ತಾ ಇರ್ತೀನಿ. ನಿಮ್ಮ ಪ್ರಾಬ್ಲಮ್ ಏನಿದೆ, ಆ ಪ್ರಾಬ್ಲಮ್ಗೆ ನೀವು ಏನು ಮಾಡಿದ್ರೆ ನಿಮಗೆ ಕರೆಕ್ಟಾಗಿರುತ್ತೆ ಅನ್ನೋದನ್ನೇ ಮಾಡಿಸ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಇರೋರು ಹೀಲಿಂಗ್ ಮಾಡಿಸ್ಕೊಳ್ಳಿ. ಎಷ್ಟು ಬೇಗ ನಿಮಗೆ ಸರಿ ಹೋಗುತ್ತೆ ನಿಮ್ಮ ಪ್ರಾಬ್ಲಮ್ ಅಂತ ನೋಡ್ತಾ ಇರಿ. ಸೊ ಈ ರೀತಿ ನಿಮ್ಮ ಮನಸ್ಸನ್ನು ಪವರ್ಫುಲ್ಲಾಗಿ ಇಟ್ಕೋಬೋದು ಸ್ನೇಹಿತರೆ. ಏನು ನಡೀತಾ ಇದೆ ಅಂತ ನಿಮ್ಮ ಮನಸ್ಸಿನ ಮೇಲೆ ಗಮನ ಇಡಿ. ಆ ನಡೀತಾ ಇರೋದನ್ನೆಲ್ಲ ಆಗಿಂದಾಗಲೇ ಬದಲಾಯಿಸ್ಕೊಳ್ತಾ ಇರಿ. ನಿಮ್ಮ ಮನಸ್ಸನ್ನು ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾತ್ರ ಅಲ್ಲ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಕೂಡ ಮಾಡಿ. ಸುತ್ತಮುತ್ತಲು ಏನೆಲ್ಲ ಮನಸ್ಸಿನಲ್ಲಿ ಏನೋ ಒಂಥರ ಬೇಜಾರಾಗ್ತಿದೆ ಅಂತ ಅನಿಸಿದ ತಕ್ಷಣ ಏನೆಲ್ಲ ಕಾಣಿಸ್ತಿದೆ ನಿಮ್ಮ ಸುತ್ತಮುತ್ತಲು ಎಲ್ಲದಕ್ಕೂ ನಿಮ್ಮ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿ. ಮನಸ್ಸು ಹೇಗೆ ಹಗುರ ಆಗಿಬಿಡುತ್ತೆ ಅಂತ ನೋಡಿ. ಸೊ ಈ ಮಾಹಿತಿ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಏನಾಗ್ತಿದೆ ನಿಮ್ಮ ಲೈಫಲ್ಲಿ, ನಿಮ್ಮಲ್ಲಿ ಯಾವ ಥರ ಚೇಂಜಸ್ ಆಗ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.